ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನು ಅಂದರೆ, ನಾವು ಇವತ್ತು ತಾಟಿ ಬೆಲ್ಲ ಮಾಡೋದು ಹೇಗೆ, ಅದನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ತಾಟಿಲಿಂಗ ಮರಕ್ಕೆ ಸಂಜನೆ ಒಂದು ಮಡಕೆಗೆ ಸ್ವಲ್ಪ ಸುಣ್ಣ ಸೇರಿಸಿ ತಾಟಿಲಿಂಗ ಮರಕ್ಕೆ ಕಟ್ತಾರೆ. ಒಂದೊಂದು ಮರಕ್ಕೆ ಏನಿಲ್ಲ ಅಂದರೂ 3 to 4 ಮಡಕೆ ಕಟ್ತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ, ಇದೇ ತಾಟಿಲಿಂಗ ಹಣ್ಣಿನ ಮರ. ಇದಕ್ಕೆ ನೋಡಿ ಆಲ್ರೆಡಿ ಅಲ್ಲಿ ಮಡಕೆ ಕಟ್ಟಿದ್ದಾರೆ. ಆಲ್ರೆಡಿ ಅಲ್ಲಿ 3 ಮಡಕೆ ಕಾಣಿಸ್ತಾ ಇದೆಯಲ್ಲ, ಅದೇ ತಾಟಿಲಿಂಗ. ಅವರು ಸಂಜನೆ ಅದಕ್ಕೆ ಮಡಕೆಗೆ ಸ್ವಲ್ಪ ಸುಣ್ಣ ಸೇರಿಸಿ ಆ ಮರಕ್ಕೆ ಕಟ್ಟಿರ್ತಾರೆ. ನಂತರ ಬೆಳಗ್ಗೆ ಅದನ್ನು ಕೆಳಗಡೆ ಇಳಿಸ್ಕೊತಾರೆ. ಬೆಳಗ್ಗೆ ಕೆಳಗಡೆ ಇಳಿಸ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾರೆ. ಅದು ತಿಳಿಯಾಗಬೇಕು ಅಂತ, ಯಾಕಂದರೆ ಅದರೊಳಗಡೆ ಇರೋ ಸುಣ್ಣದ ಅಂಶ ಪಾತ್ರೆ ತಳಕ್ಕೆ ಕುತ್ಕೋಬೇಕು ಅಂತ. ಅದು ಕುತ್ಕೊಂಡ್ಮೇಲೆ ಆ ನೀರು ಅಂತ ಮೇಲೆ ಬರುತ್ತಲ್ಲ, ಅದನ್ನು ಕೆಲವರು ನೀರು ಅಂತಲೂ ಕೆಲವರು ಹಾಗೆ ಕುಡಿತಾರೆ. ಏಕೆಂದರೆ ಅದರಿಂದ ಕಿಡ್ನಿ ಸ್ಟೋನ್ ಇದ್ದರೆ ಮತ್ತು ಹೊಟ್ಟೆಲಿ ಏನಾದರೂ ಕಲ್ಮಶ ಇದ್ದರೆ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ನಂತರ ನೋಡಿ, ಈ ರೀತಿ ತಾಟಿಲಿಂಗ್ ಮರದಲ್ಲಿ ಇಳಿಸುವಂತಹ ನೀರನ್ನು ಬೆಲ್ಲ ಮಾಡಲು ಒಂದು ದೊಡ್ಡದಾದ ಕಬ್ಬಿಣದ ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ಅದು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಾಯಿಸ್ತಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅದು ಒಂದು ಕಡೆ ಬೆಂಕಿ ಇದಾಗಕ್ಕೆ ಅದು ಒಂದು ಪಾತ್ರೆ ಚೆನ್ನಾಗಿ ಅದು ಬೆಲ್ಲ ಯಾವ ಥರ ಕಾಯ್ತಾ ಇದೆ ಅಂತ. ನೋಡಿ, ಇದಕ್ಕಾದ್ಮೇಲೆ ಈ ರೀತಿ ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಯಾವಾಗಲೂ ಅದನ್ನು ಟರ್ನ್ ಮಾಡ್ತಾನೇ ಇರ್ತಾರೆ, ಅಂದರೆ ತಿರುಗಿಸ್ತಾನೇ ಇರ್ತಾರೆ. ಅದು ಒಂದು ಲೆವೆಲಿಗೆ ಬರಬೇಕು. ಅದು ಪಾಕ ಒಂದು ಉಂಡೆ ಕಟ್ಟೋ ರೀತಿಗೆ ಮತ್ತು ಕೈಗೆ ಅಂಟದಲ್ಲೇ ಇರೋ ರೀತಿ ಬರೋವರೆಗೂ ಚೆನ್ನಾಗಿ ಅದು ತಿರುಗಿಸ್ತಾನೇ ಇರ್ತಾರೆ, ಗಂಟಾಗಬಾರ್ದು ಅಂತ ಹೇಳಿ. ಮತ್ತು ಅವಾಗವಾಗ ಪಾಕದ ಬಂದಿದೆಯಾ ಅಂತ ಚೆಕ್ ಕೂಡ ಮಾಡ್ತಾ ಇರ್ತಾರೆ. ಬಟ್ ಅದು ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಒಂದೇ ಉರಿ ಇಟ್ಟು, ಜಾಸ್ತಿ ಉರಿ ಬೆಂಕಿನೂ ಇಡಲ್ಲ, ಕಡಿಮೆನೂ ಇಡಲ್ಲ, ಒಂದೇ ಉರಿ ಹದದಲ್ಲಿ ಚೆನ್ನಾಗಿ ಕಾಯಿಸ್ತಾರೆ ಅಂತ ಹೇಳ್ಬೋದು. ಅದು ಕಾದಿರೋದಂಥವು ಯಾವಾಗ ಒಂದು ಕೈಗೆ ಅಂಟದಲ್ಲೇ ಇರೋ ರೀತಿ ಉಂಡೆ ಕಟ್ಟಬೇಕು ಅನ್ನೋ ರೀತಿ ಕರೆಕ್ಟಾಗಿ ಒಂದು ಹದವಾಗಿ ಬಂದಂತಹ, ಅವರು ಮುಂಚೆನೇ ಅಚ್ಚುಗಳ ರೀತಿ ಒಂದು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಅಚ್ಚುಗಳು ಅವನ್ನ ನೋಡಿ, ಇವಾಗ ನೀವು ಇಲ್ಲಿ ನೋಡ್ಬೋದು, ಅಚ್ಚುಗಳ ಮೇಲೆ ಅದು ಫಸ್ಟೇ ಅಚ್ಚುಗಳು ಅದನ್ನು ರೆಡಿ ಇಟ್ಟಿರ್ತಾರೆ ಮಣ್ಣಲ್ಲಿ ಮಾಡಿಕೊಂಡು. ಅದಕ್ಕೆ ನೆನೆಸಿರೋ ಬಟ್ಟೆ ತೊಗೊಂಡು ಈ ಥರ ಅಚ್ಚುಗಳಿಗೆಲ್ಲ ಹಾಕಿ ಅದರೊಳಗಡೆ ಸಣ್ಣದು ಒಂದು ಕಡ್ಡಿ ಇಟ್ಟಿರ್ತಾರೆ. ಅಂದರೆ ಬಟ್ಟೆಗೆ ಅಂಟಬಾರ್ದು, ನೀಟಾಗಿ ಬಿಟ್ಕೋಬೇಕು ಅಂತ. ನಂತರ ಅದನ್ನೊಂದು ಮಡಿಕೆಗೆ ಹಾಕ್ಕೊಂಡಿರ್ತಾರಲ್ಲ, ಪಾಕ ಬಂದಮೇಲೆ ಅದನ್ನು ಈ ರೀತಿ ಎಲ್ಲ ಅಚ್ಚುಗಳಿಗೂ ಒಂದೇ ಲೆವೆಲ್ಲಾಗಿ ಅಳತೆ ರೂಪದಲ್ಲಿ ಒಂದೇ ಲೆವೆಲ್ಲಾಗಿ ಹಾಕ್ತಾರೆ. ಅವ್ರಿಗೆ ಹಾಕಿ ಯಾವಾಗಲೂ ಅಭ್ಯಾಸ ಇರುತ್ತಲ್ಲ, ಸೊ ಅದೇ ರೀತಿ ಒಂದೇ ರೀತಿಯಾಗಿ ಅವ್ರು ಇದನ್ನ ಇದರೊಳಗಡೆ ಎಲ್ಲದರೊಳಗಡೆ ಅಚ್ಚುಗಳಿಗೆ ಹಾಕ್ತಾರೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅದು ಕೈಗೆ ಅಂಟದಲ್ಲೇ ಇರೋ ರೀತಿ, ಉಂಡೆ ಆಗೋ ರೀತಿ ಈ ಥರ ಬಂದಿರ್ತದೆ ಪಾಕ. ಅವ್ರು ಮುಂಚೆನೇ ಅದು ಒಂದೇ ಅದುವಾಗೆ ಮಾಡ್ಕೊಂಡಿರ್ತಾರೆ. ನಂತರ ಈ ಥರ ಎಲ್ಲ ಅಚ್ಚುಗಳಿಗೂ ಹಾಕಿ ಅದು ಒಂದು 1/2 hour ಚೆನ್ನಾಗಿ ಅಲ್ಲೇ ಡ್ರೈ ಆಗಬೇಕು, ಆ ಥರ ಬಿಡ್ತಾರೆ. ನಂತರ ಅದು ಡ್ರೈ ಆದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಯಾವುದೇ ರೀತಿಯ ಕಲರ್ ಆಗ್ಬೋದು ಯಾವುದೂ ಕೂಡ ಯೂಸ್ ಮಾಡ್ದಲೇ ಎಷ್ಟು ರೀತಿ ಅದೇ ಅಚ್ಚುಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಆರೋಗ್ಯಕರವಾದಂತಹ ಬೆಲ್ಲ ಅಂತಲೇ ಹೇಳ್ಬೋದು. ತುಂಬ ನೋಡಿ, ಯಾವುದೇ ರೀತಿಯ ಕಲರ್ ಆಗ್ಬೋದು ಮತ್ತು ಯಾವುದೇ ರೀತಿಯ ಕೆಮಿಕಲ್ ಆಗ್ಬೋದು ಯಾವುದನ್ನೂ ಯೂಸ್ ಮಾಡಿಲ್ಲ, ಫುಲ್ ನ್ಯಾಚುರಲ್ಲಾಗೆ ಮಾಡಿದ್ದಾರೆ. ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಶುಗರ್ ಮತ್ತು ಯಾವುದೇ ರೀತಿಯ ಆರೋಗ್ಯ ತೊಂದರೆ ಕೂಡ ಬರಲ್ಲ ಅಂತ ಹೇಳ್ಬೋದು. ಈ ಬೆಲ್ಲನ ಆಯುರ್ವೇದಿಕ ಔಷಧಿಗಳಲ್ಲೂ ಕೂಡ ತುಂಬ ಬಳಕೆ ಮಾಡ್ತಾರೆ. ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದೇ ರೀತಿಯ ಆರೋಗ್ಯಕರವಾದ ಬೆಲ್ಲವನ್ನು ಯೂಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗೆ ಮತ್ತು ಇನ್ನಷ್ಟು ಹೆಚ್ಚಿನ ಆರೋಗ್ಯಕರವಾದ ಮಾಹಿತಿಗೆ ನಮ್ಮ ನಂದೂಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.